ಸುಮಾರು 50 ವರ್ಷದಿಂದ ನಾನು ಈ ಜೈತ್ಯತ್ರ ಸೇವೆ ಮಾಡ್ತಾಯಿದ್ದೀನಿ. ಸುಮಾರು 50 ವರ್ಷದಿಂದ ನಾನಿಲ್ಲಿ ಜೈತ್ಯತ್ರ ಸೇವೆ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಜೀವನದಲ್ಲಿ ಒಂದು ಪವಾಡನೇ ಆಗೋಯಿತು. ಜೈತ್ಯರ್ಥರ ಅನುಗ್ರಹದಿಂದ ನನಗೆ ಬಿರ್ಲಾ ಕಂಪನಿಯಿಂದ ಒಂದು ಒಳ್ಳೆ ದೊಡ್ಡ ಕೆಲಸ ಸಿಕ್ತು. ಕೆಲಸದಲ್ಲಿ ತುಂಬ ಯಶಸ್ವಿಯಾದೆ. ಆನಂತರ ನಾನು ಆ ಕಂಪ್ನಿ ಬಿಟ್ಟು ಬೇರೆ ಇನ್ನೊಂದು ಜಿಂದಾಲ್ ಸೇರಿದಾಗ ಅಲ್ಲಿನೂ ತುಂಬ ಯಶಸ್ವಿ ಆಯಿತು ನನಗೆ. ಇದೆಲ್ಲ ಜೈತ್ಯರ್ಥರ ಅನುಗ್ರಹನೇ. ಅವರು ನಂಬಿದವರು ಯಾರೂ ಕೈ ಬಿಡಲ್ಲ ಅವನ್ನೇ. ವಿಶೇಷ ಅಂದರೆ ಈ ಸತ್ಯಾತ್ಮ ತೀರ್ಥ ಬಂದಾಗಿನಿಂದ ಎಲ್ಲರನ್ನೂ ಹತ್ತಿರ ಕರೆದು ಮಾತಾಡಿಸಿ ಅವ್ರ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾರೆ, ಮಾಡ್ತಾರೆ. ಹಾಗೆ ನಂದೊಂದು ಅಲ್ಪ ಸೇವೆ ಅಂತ ಸತ್ಯಾತ್ಮ ತೀರ್ಥರು ಮತ್ತು ಅವ್ರ ಶಿಷ್ಯಂದರು ಇಬ್ಬರು ಇಲ್ಲಿ ಇರೋಕ್ಕೆ ಮಳಖೇಡದಲ್ಲಿ ಒಂದು ಚಿಕ್ಕದ ನಿವಾಸ ಕಟ್ಟಿಕೊಟ್ಟಿದ್ದೀನಿ. ಸ್ವಾಮಿಗಳು ಯಾವಾಗಲೂ ಬಂದು ಅದರಲ್ಲೇ ಇರ್ತಾರೆ. ಅದೇ ನನಗೊಂದು ದೊಡ್ಡ ಅನುಗ್ರಹ. ಆಮೇಲೆ ಯಾವಾಗೇನೇ ಅಲ್ಲಿ ಬೆಂಗಳೂರಿಗೆ ಬರಲಿ ಹತ್ತಿರ ಕರೆದು ಮಾತಾಡಿಸ್ತಾರೆ, ಹೇಗಿದ್ದೀಯಾ, ಏನು ವಿಶೇಷ, ನನಗೆ ನಮ್ಮ ಕುಟುಂಬದ ಎಲ್ಲ ಇದನ್ನು ತಿಳಿದಾರೆ. ವಿಶೇಷ ಅಂದರೆ ನಂಬಿದರನ್ನೇ ಜೈತೀರ್ಥರಾಗಲಿ ಅಕ್ಷೋಭತೀರ್ಥರಾಗಲಿ ನಮ್ಮ ಸತ್ಯಾತ್ಮರಾಗಲಿ ಎಂದೂ ಕೈ ಬಿಡೋದಿಲ್ಲ. ಆ ಒಂದು ಆತ್ಮವಿಶ್ವಾಸ ನನಗಿದೆ. ಅದರ ಅನುಭವವೂ ಸಾಕಷ್ಟು ನನಗೆ ಆಗಿದೆ ಅಂತ ನಾನು ಹೇಳಿ. ಪರಂಪರೆ ಬೆಳಗ್ಗೆ ನಾವು ಸಾಕಷ್ಟು ವಿಚಾರಗಳು ತಿಳ್ಕೊತೀವಿ. ನಮ್ಮ ಆಚಾರ ವಿಚಾರ ನಮಗೆ ತಿಳಿತದೆ. ನಾವು ಮಾಡೋದು ಏನು ತಪ್ಪು ಏನು ಸರಿಯಲ್ಲ ಅಂತ ನಮಗೆ ತಿಳಿದು ಹೇಳ್ತದೆ. ಆಮೇಲೆ ನಮಗೆ ಅಮೋಘವಾದಂಥ ನಮ್ಮದು ಪರಂಪರೆ ಇದರಿಂದ ಅದ್ರ ಬಗ್ಗೆ ಎಷ್ಟೇ ನಮಗೆ ಜ್ಞಾನಗಳೇ ಇರೋದಿಲ್ಲ. ನಮ್ಮ ಗುರುಗಳು ಯತಿಗಳು ಇವರೆಲ್ಲರೂ ಪ್ರವಚನದ ಮೂಲಕ ಪಾಠದ ಮೂಲಕ ನಮಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮಾಡ್ತಾ ಇರೋ ದಿನನಿತ್ಯದ ಕಾರ್ಯಾಚರಣೆಯಲ್ಲೂ ನಾವು ಇರಬೇಕು, ತಂದೆ ತಾಯಿ ವಿಷಯದಲ್ಲಿ ಹೇಗಿರಬೇಕು, ಮಕ್ಕಳ ಮನೆಯಲ್ಲಿ ಯಾವ ಥರ ಒಂದು ಶಿಸ್ತಿನಿಂದ ಬೆಳೆಸಬೇಕು, ಇದೆಲ್ಲವನ್ನು ನಾವು ಇಲ್ಲಿ ಕಲಿತೀವಿ. ನಾವು ಸ್ಕೂಲ್ನಲ್ಲಿ ಇರೋದ್ರಿಂದ ಅಕಾಡೆಮಿಕ್ ಬೇರೆ, ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪದ್ಧತಿನೇ ಬೇರೆ ಆಗಿರುತ್ತದೆ. ಹೀಗಾಗಿ ಇದು ಅಲ್ಲಿ ಆ ಪಾಠಶಾಲೆಗಿಂತ ಜೀವನದಲ್ಲಿ ಪಾಠ ಕಲಿಯೋದು ಇದರ ಸಾಕಷ್ಟು ಇರುತ್ತೆ ನಮಗೆ ಇಂಥ ಮಠಗಳಿಗೆ ಯತಿಗಳ ಸಂಗಡದಿಂದ. ನಾವು ಸತ್ಯಾತ್ಮ ತೀರ್ಥ ಯತಿಗಳ ಹತ್ರ ಬಂದು ಅಭಿಮಂತ್ರಿಸಿ ನಮಗೆ ಮಂತ್ರಾಶಕ್ತಿ ಕೊಡಿ, ಎಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ನಾವು ಕೇಳ್ಕೊಂಡಾಗ ಅವರು ಅಭಿಮಂತ್ರಿಸಿ ಕೊಡ್ತಾರೆ. ಅದರಿಂದ ಸಾಕಷ್ಟು ನಮಗೆ ಪವಾಡಗಳು ನಡೆದಿವೆ ನನ್ನ ಜೀವನದಲ್ಲಿ. ನನಗೆ ನಮ್ಮ ಸ್ನೇಹಿತರು, ನಮ್ಮ ಬಂಧು ವರ್ಗಗಳಿಗೆ ಎಲ್ಲರೂ ಇದನ್ನು ಅನುಭವಿಸಿದ್ದಾರೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದೊಂದು ದಿನಗಟ್ಟಲೆ ನಾವು ಹೇಳ್ಬೋದು. ಆದರೆ ಇಷ್ಟೊಂದು ಕೇವಲ 2 ನಿಮಿಷದಲ್ಲಿ ಹೇಳಬೇಕು ಅಂದರೆ ತುಂಬ ಇದನ್ನೇ ಆಗುತ್ತೆ. ಅಷ್ಟು ದೊಡ್ಡ ಪವಾಡ ಇಷ್ಟು ಸಣ್ಣ ಸಮಯದಲ್ಲಿ ಹೇಳೋದು ನನಗೆ ತುಂಬ ಕಷ್ಟ ಆಗುತ್ತದೆ. ಬ್ರಾಹ್ಮಣರಾಗಿ ನಮ್ಮ ಸಂಪ್ರದಾಯನ ನಮ್ಮ ಕಟ್ಟುಪಾಡುಗಳನ್ನು ನಾವು ತಿಳ್ಕೋಬೇಕು. ಅದನ್ನು ಜೀವನದಲ್ಲಿ ಅಳವಡಿಸೋದು ಸ್ವಲ್ಪ ಕಷ್ಟ ಆಗಬಹುದು, ಏನೇ ಆದರೂ ಅದನ್ನು ಅಳವಡಿಸ್ಕೊಡ್ರಿ. ಜೀವನದಲ್ಲೇ ನೀವು ಒಳ್ಳೆಯ ಪರಿಣಾಮಗಳನ್ನೇ ಖಂಡಿತ ಅನುಭವಿಸ್ತೀರಿ. ಅವಷ್ಟೇ ನಮ್ಮದೇನೆಂದರೆ ಈ ದಿನಕ್ಕೂ ಬ್ರಾಹ್ಮಣಿಕೆ ಕಡಿಮೆ ಆಗ್ತಾ ಇದೆ, ಹಿಂದುತ್ವನೂ ಕಡಿಮೆ ಆಗ್ತಾ ಇದೆ. ಇಂಥದ್ರಲ್ಲಿ ಎಲ್ಲ ಬ್ರಾಹ್ಮಣ ಯತಿಗಳು, ಎಲ್ಲ ಬ್ರಾಹ್ಮಣರ ಆಚಾರ ವಿಚಾರಗಳು ಒಂದೇ ಥರನಾಗಿದ್ದು ಅದನ್ನು ಎಲ್ಲರೂ ಪಾಲಿಸಲೇಬೇಕಂತ ಎಲ್ಲ ಮಠಾಧೀಶರು ಹೇಳಿದರೆ ಯಾರೂ ಅದನ್ನು ಮೀರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಜೀವನದಲ್ಲಿ ಅಳವಡಿಸ್ತಾರೆ, ಜೀವನದಲ್ಲಿ ಬೆಳೀತಾರೆ, ಜೀವನದಲ್ಲಿ ಬೆಳಕನ್ನು ಕಾಣ್ತಾರೆ ಅವರು. ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ